ಹಾಯ್ ನಮಸ್ತೆ ನಮಸ್ಕಾರ ಕರುನಾಡು. ನಾನು ನಿಮ್ಮ ಪ್ರೀತಿಯ ಲತಾ ಸೊರಟೂರ್. ಇವತ್ತೇನು ಬೆಳಗ್ಗೆ ಸ್ಟಿಚ್ ಹಾಕೊಂಡು ಕೂತಿದ್ದಾಳೆ ಅಂದ್ಕೊಂಡ್ರೆ, ಹೌದು ಅಮ್ಮ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಹೊಸ ಸೀರೆಗೆ ಫಾಲ್ಸ್ ಹಾಕ್ಕೊಡು ಅಂದರು, ಹಾಕ್ಕೊಡ್ತಾ ಇದ್ದೆ. ಅವನು ದಾರಿಲಿ ಹೋಗಬೇಕು ಅಂತೇಳಿ ತಿನ್ನೋದಕ್ಕೆ ಮಂಡಕ್ಕಿ ಖಾರ, ಚಪಾತಿ, ಶೇಂಗಾ ಚಟ್ನಿ ಎಲ್ಲ ರೆಡಿ ಮಾಡಿಕೊಂಡು ಅಣ್ಣ ಹೆಂಗೋ ಹಿಂಗೆ ಡ್ರಾಪ್ ಮಾಡಿದ್ರು. ಪಾಪ ಅವ್ರಿಗೂ ಹುಷಾರಿಲ್ಲ, ಆದರೂ ನಮಗೆ ಬಂದು ಕರ್ಕೊಬಂದು ಡ್ರಾಪ್ ಮಾಡಿದ್ರು. ಸೊ ನಾವು ನಮ್ಮ ಮನೆಯಿಂದ 4 ಜನ ಹೊರಟಿದ್ವಿ. ನಮ್ಮ ಅತ್ತೆಯವ್ರ ಮನೆಯಿಂದ ಅವರೊಂದು 15 ಜನ ಹೊರಟಿದ್ದು. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಅರ್ಜೆಂಟಲ್ಲಿ ತೊಗೊಳ್ಳೋ ಐಟಮ್ಸ್ ಎಲ್ಲ ಮರ್ತ್ಕೊಂಡು ಬೇಕಾಗಿರೋ ಅರ್ಜೆಂಟಿರೋ ತೊಗೊಂಡು ಹೊರಟ್ವಿ. ಆದರೂ ಒಂದು ಕಡೆ ಖುಷಿ, ಒಂದು ಕಡೆ ಭಯ ಆಯಿತು. ಭಯ ಏನಂತಂದರೆ ರಿಸರ್ವೇಷನ್ ಮಾಡಿಸಿರಲಿಲ್ಲ, ಸೀಟ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಇತ್ತು. ಇನ್ನೊಂದು ಕಡೆ ಖುಷಿ ಅಂದರೆ ತುಂಬ ವರ್ಷಗಳ ನಂತರ ನಾವು ಹೊರಟಿರೋದ್ರಿಂದ ಅದೊಂಥರ ಖುಷಿ ಇತ್ತು. ಆದರೂ ಫ್ಯಾಮಿಲಿಯಲ್ಲಿ ಹೋಗ್ತಾಯಿದ್ದೀವಿ ತಿರುಪತಿಗೆ ಅಂತೇಳಿ. ಆದರೂ ಹೋದಾಗ ಅಲ್ಲಿ ಮೇಲುಗಡೆ ಟ್ರೈನ್ ಹತ್ತಿ ಒಳಗಡೆ ಹೋದ್ಮೇಲೆ ಅಮ್ಮನಿಗೆ ಹೆಂಗೋ ಸೀಟ್ ಮಾಡಿಕೊಟ್ರು. ಸೀಟ್ ಸಿಕ್ತು ಅವ್ರು ಕೂತ್ಕೊಂಡಿದ್ರು. ಸ್ವಲ್ಪ ದೂರ ಹೋದ್ಮೇಲೆ ನಾವುಗಳೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮೇಲೆಲ್ಲ ಹತ್ತು ಕೂತ್ಕೊಂಡು ಮಾಡ್ಕೊಬಂದಿದ್ದು ಅಡುಗೆ ಎಲ್ಲ ಊಟ ಮಾಡಿದ್ವಿ. ಊಟ ಮಾಡಿ ತುಂಬ ಚಳಿ ಇರೋದ್ರಿಂದ ಬೆಡ್ಶೀಟೆಲ್ಲ ತೊಗೊಂಡಿದ್ವಿ. ಮಕ್ಕಳೆಲ್ಲ ತುಂಬ ಹೊತ್ಕೊಂಡು ಕೂತಿದ್ರು. ಸಣ್ಣ ಮಕ್ಕಳನ್ನೆಲ್ಲ ಜೋಳಿಗೆ ಥರ ಮಾಡಿಬಿಟ್ಟು ಶಾಲೆಲ್ಲ ಹಾಕಿ ಜೋಳಿಗೆ ಮಾಡ್ದಂಗೆ ಮಾಡಿ ಅಲ್ಲೆಲ್ಲ ಮಲಗಿಸಿದ್ವಿ. ಸೊ ತಿರುಮಲಗೆ ಹೋಗೋಷ್ಟರಲ್ಲಿ ನಾವು ಸುಮಾರು ಒಂದು 2:30-3 ಗಂಟೆಗೆ ರೀಚ್ ಆದ್ವಿ. ಆಮೇಲೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಎಲ್ಲರೂ ಅಂದರು, ನಾವು ನಡ್ಕೊಂಡು ಹೋಗೋದಕ್ಕಾಗಲ್ಲ, ಬಸ್ಸಿಗೆ ಹೋಗೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬಸ್ಸಿಗೆಲ್ಲ ಹತ್ತಿದ್ವಿ. ಆದರೆ ಹೋಗ್ಬೇಕಂತ ಆ ಕಡೆ ಈ ಕಡೆ ದೇವಸ್ಥಾನಕ್ಕಂತೂ ಎಲ್ಲೂ ಹೋಗೋಕ್ಕಾಗಿಲ್ಲ, ಬೇರೆ ದೇವಸ್ಥಾನಕ್ಕಂತೂ. ಸೀದಾ ನಾವು ತಿರುಪತಿಗೆ ಹೋದ್ವಿ. ಹೋಗೋ ದಾರಿಲಿ 2 ಹತ್ರ ಚೆಕ್ ಪೋಸ್ಟ್ ಇರುತ್ತೆ. ಸೊ ಚೆಕ್ ಪೋಸ್ಟಲ್ಲಿ ಪ್ರತಿಯೊಂದು ಜನರೂ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ, ಮತ್ತು ವಿತ್ ಬಸ್ಸನ್ನು ಕೂಡ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡಿಕೊಂಡು ಮುಂದೆ ಸಾಕ್ತು ಹೇಗೋ ಸಾಗ್ತಾ ಇದೆ ಅಂತ ನೋಡಿದ್ರೆ ಸಿಕ್ಕಾಬಟ್ಟೆ ಮಳೆ ಇತ್ತು. ಅದರಲ್ಲಿ ಕೂಡ ನಾವು 2 ಗಂಟೆಗೆ ಹೋಗಿ ಆಗೋ ಈಗೋ ಹೋಗಿ ಕೌಂಟ್ರಲ್ಲಿ ಲಾಕ್ ಕೀ ಇಸ್ಕೊಂಡ್ವಿ. ಆಧಾರ್ ಕಾರ್ಡ್ ಕೊಟ್ಟರೆ ಲಾಕರ್ ಕೊಡ್ತಾರೆ. ಸೊ ಈಸ್ಕೊಂಡು ಎಲ್ಲರೂ ಫ್ರೆಶಪ್ ಆಗಿ ಸ್ನಾನ ಗಿನ ಮಾಡಿಕೊಂಡು ತಿರುಪತಿಗೆ ಹೋದವರೆಲ್ಲ ಮುಡಿ ಕೊಡ್ತಾರೆ. ಸುಮಾರು ಜನ ಮನೆ ದೇವರು ಅಂತೇಳಿ ಮುಡಿ ಕೊಡ್ತಾರೆ, ಮುಡಿ ಕೊಡ್ತಾರೆ. ಮುಡಿ ಎಲ್ಲ ತೆಗೆಸ್ಕೊಂಡು ನಾವೇನು ಮಾಡಿದ್ರೆ ಫ್ರೆಶಪ್ ಆಗಿ ಹೊರಟ್ವಿ. ಅದರಲ್ಲಿ ಹೊರಡೋ ಟೈಮಲ್ಲಿ 3 ಜನ ವಿಕೆಟ್ಗಳು ಕಾಣೆ ಆಗೋದು. ನಮ್ಮವರು, ನಮ್ಮ ಮಾವ, ನಮ್ಮ ಅತ್ತಿಗೆ, ದೊಡ್ಡ ಅತ್ತಿಗೆ, ಅವ್ರ ಚಿಕ್ಕ ಮಗಳು ಕಾಣೆ ಆದರು. ಅದು ಸಿಕ್ಕಿದ್ರು. ಸೊ ಸಿಕ್ಕಾಬಟ್ಟೆ ಮಳೆ ಇದ್ರೂ ಕೂಡ ಸಿಕ್ಕಾಬಟ್ಟೆ ಜನನೂ ಹಂಗೆ ಇತ್ತು ರೀ. ಎಷ್ಟೇ ಮಳೆ ಇದ್ರೂ ಅಷ್ಟೇ ತಿರುಪತಿಲಿ ಸಿಕ್ಕಾಬಟ್ಟೆ ಜನ ಇರ್ತಾರಂತೆ. ತುಂಬಾ ಖುಷಿ ಆಯಿತು. ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ ದೇವ್ರ ದರ್ಶನ. ಆದ್ರೂ 2 ಹತ್ರ ಲಾಕ್ ಆಯಿತು. ಫಸ್ಟ್ ಹೋದಾಗ ಸ್ಟಾರ್ಟಿಂಗಲ್ಲಿ ಒಂದು ಹತ್ರ ಲಾಕ್ ಆದಾಗ ಅಲ್ಲಿ ಉಪ್ಪಿಟ್ಟು ಕೊಟ್ಟರು ನಾಷ್ಟಕ್ಕೆ ಅಂತೇಳಿ. ಆದರೆ ಸಿಕ್ಕಾಬಟ್ಟೆ ಅಂದರೆ ಎಷ್ಟು ಅವರ್ ಅಂದರೆ 10 ಗಂಟೆ ಲಾಕ್ ಆಗಿದ್ದು. ನಾವು ಮಧ್ಯರಾತ್ರಿ 12 ಗಂಟೆಗೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸಿಕ್ಕಾಬಟ್ಟೆ ನಾವಂತೂ ನಿಂತ್ಕೊಳ್ಳೋಕ್ಕಾಗಿಲ್ಲ. ಮಳೆ ಬೇರೆ ಬರ್ತಾಯಿತ್ತು, ಹಿಮ ಬೇರೆ ಜಾಸ್ತಿ ಇತ್ತು. ವಯಸ್ಸಾದವ್ರು ಕರ್ಕೊಂಡು ಹೋಗಿರೋದ್ರಿಂದ ಮತ್ತೆ ನಾವು ರಿಟರ್ನ್ 5:30 ಟ್ರೈನಿಗೆ ಬೆಂಗಳೂರು ರೀಚ್ ಆಗ್ಬಿಡೋಣ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಆದರೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಮಾತ್ರ. ತಿರುಪತಿಗೆ ಅರ್ಜೆಂಟ್ ಹೋಗ್ತೀವಿ ಅಂತಂದರೆ ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಅದರ ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗಿದ್ದರೆ ತುಂಬ ಖುಷಿ ಆಗ್ತಿತ್ತು. ನೀವು ಈ ಥರ ಅರ್ಜೆಂಟಲ್ಲಿ ಹೋಗಿದ್ರಾ? ಹೇಗಿರುತ್ತೆ ನಿಮ್ಮ ಎಕ್ಸ್ಪೀರಿಯೆನ್ಸು? ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಗೋವಿಂದ ಅಂತ ಹೇಳಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್.